ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾವಿವಾಗ ಟ್ರೆಂಡ್ಲಿಯಾಗಿ ಸ್ಯಾರಿಲಿ ಗೌನ್ ಹೊಲಿಯೋದು, ಡ್ರೆಸ್ ಹೊಲಿಯೋದು ಎಲ್ಲ ನೋಡ್ತಾ ಇದ್ದೀವಿ. ನಾವು ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಪ್ಯಾಟ್ರನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ರೆ ನೀವು ಅದೇ ರೀತಿ ಪ್ಯಾಟ್ರನ್ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಅಥವಾ ಇವಾಗೆಲ್ಲ ಮೊಬೈಲಲ್ಲೇ ನಿಮಗೆ ಎಲ್ಲದೂ ಬರುತ್ತೆ, ಅದನ್ನು ನೋಡಿಕೊಂಡೇ ನೀವು ಕಲ್ತ್ಬಿಡ್ಬೋದು. ನಾನು ಇವತ್ತು ನಂದು ಒಂದು ಹಳೆಯದು ಸೀರೆ ಇತ್ತು, ಅದರಲ್ಲಿ ನಾನು ಇವತ್ತು ಗೌನನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಕ್ಯಾಲಪ್ ಡಿಸೈನ್ ಇಟ್ಕೊಂಡಿದ್ದೀನಿ ಫ್ರಂಟು, ಅಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಅದೇನೆ. ಹಾಗಾಗಿ ನಾನಿಲ್ಲಿ ಮುಂದಗಡೆ ಸ್ಕ್ಯಾಲಪ್ ಡಿಸೈನು ಫ್ರಂಟ್ ನೆಕ್ ಇಟ್ಟಿದ್ದೀನಿ. ಕಟ್ಟಿಂಗ್ ಮಾಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನೆಕ್ ಫೇಸ್ ಮಾಡಬೇಕಲ್ವ. ಇವಾಗ ನಾನು ಲೈನಿಂಗ್ನ ಉಲ್ಟಾ ಇಟ್ಟಿದ್ದೀನಿ ಮತ್ತು ಫ್ಯಾಬ್ರಿಕ್ನ ಸೀದಾ ಇಟ್ಟು ಇಲ್ಲಿ ನಾನು ಪ್ಯಾಟ್ರನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕ್ಯಾನ್ವಾಸ್ ಇರುತ್ತಲ್ಲ, ಅದನ್ನು ನಮಗೆ ನಮ್ಮದು ನೆಕ್ದು ಏನು ಅಳತೆ ಇರುತ್ತೋ ಅದನ್ನು ತಗೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ಫೇಸ್ ಮಾಡೋದಕ್ಕೆ. ಈ ರೀತಿ ನೀವು ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ ಫೇಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿವತ್ತು ಕಟ್ ವರ್ಕು ಮಾಡೋದು ತುಂಬ ಸ್ವಲ್ಪ ಕಷ್ಟ ಅಂತ ಹೇಳ್ತಾರಲ್ವ, ಆರಾಮಾಗಿ ಮಾಡ್ಬೋದು. ಬಟ್ ಅದು ಮಾಡ್ತಾಯಿದ್ರೆ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದೊಂದು ಬೇರೆ ಬಟ್ಟೆಗಳಲ್ಲಿ ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಡ್ರೆಸ್ಗಳಲ್ಲಿ ಟ್ರೈ ಮಾಡ್ಕೊಳ್ಳಿ. ಹೊಸ್ದಾಗಿ ಏನಾದರೂ ಮಾಡೋರಿಗೆ ಆ ರೀತಿ. ಇಲ್ಲ ಅಂದರೆ ನಿಮಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ನೀವು ಮಾಡ್ಕೋಬೋದು. ನಾನು ತುಂಬ ದಿವಸ ಆಗಿತ್ತು ಹೊಲ್ದಿದ್ದೀನಿ ಸುಮಾರು, ಬಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೂ ವಿಡಿಯೋ ಮಾಡಿಲ್ಲ, ಬಟ್ಟು ಕೆಲವೊಂದು ಮಾತ್ರ ಸಿಂಪಲ್ಲಾಗಿ. ಏಕೆಂದರೆ ಹೊಲಿಯೋದನ್ನು ಮಾಡೋದಕ್ಕೂ ತುಂಬ ರಿಸ್ಕು. ಅಡುಗೆದು ಹೆಂಗೋ ಮಾಡಿಬಿಡ್ತೀನಿ, ಬಟ್ ಸ್ಟಿಚ್ಚಿಂಗ್ ಮಾಡೋದು ಅಂದರೆ ನನಗೆ ತಲೆನೋವು. ಅಲ್ಲಿ ನನಗೆ ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೂ ತುಂಬಾ ರಿಸ್ಕು. ಹಾಗಾಗಿ ನಾನು ಇಟ್ಕೊಳ್ಳಲ್ಲ. ಆಲ್ಮೋಸ್ಟು ನಿಮಗೆ ಅಷ್ಟು ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಟ್ಕೊಂಡು ಮಾಡಲ್ಲ. ಕೆಲವೊಂದು ಮಾತ್ರ ಮಾಡ್ತೀನಿ ಅಷ್ಟೇ ನಾನು ಫ್ರೀ ಇರೋ ಟೈಮಲ್ಲಿ. ನೋಡಿ, ನಾವು ಸ್ಟಿಚ್ ಮಾಡಿದ್ಮೇಲೆ ನಾವು ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ನಾವೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಟರ್ನ್ ಮಾಡಿಕೊಂಡು ಈಗ ನಾನು, ಏಕೆಂದರೆ ನಾವು ಮುಂದೆ ಎಲ್ಲ ಸ್ಟಿಚ್ ಹಾಕಿದ್ರೆ ಅಸಹ್ಯವಾಗಿ ಕಾಣಿಸುತ್ತೆ ಅಂದರೆ ಈ ರೀತಿ ಅದನ್ನು, ಅದಕ್ಕೆ ಲೈನಿಂಗ್ ಏನು ಅಟ್ಯಾಚ್ ಮಾಡಿಲ್ಲ. ಮಾಮೂಲಿ ನೆಕ್ ಫೇಸ್ ಮಾಡಿಬಿಟ್ಟು ನಿಮಗೆ ಈ ರೀತಿ ಮಾಡಿದ್ರೆ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈಗ ಲೈನಿಂಗಿಗೆ ನಾನು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಎಮ್ಮಿಂಗ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ಬೇಕಾದ್ರೆ ಸ್ಟಿಚ್ಚನ್ನು ಮಾಡ್ಕೋಬೋದು. ಇವಾಗ ಅದನ್ನು ಮಾಡಿ ಎತ್ತಿಕ್ಕಿದ್ದೀನಿ. ಮತ್ತು ಬ್ಯಾಕ್ ಸೈಡು ನಾನು ಅದೇ ರೀತಿ ಇಲ್ಲಿ ರೌಂಡ್ ಶೇಪು ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕು, ಸ್ಕ್ವಯರ್ ಬೇಕಾ ಇಲ್ಲ ಯು ಶೇಪ್ ಬೇಕಾ, ಯಾವ್ದು ಬೇಕಾದರೂ ಇಟ್ಕೋಬೋದು. ಈ ರೀತಿ ನೀವು ನೆಕ್ ಫೇಸ್ಗೆ ನೀವು ಸಪ್ರೇಟು ಈ ರೀತಿ ಕ್ಯಾನ್ವಾಸ್ ಅಳತೆ ಮಾಡಿಕೊಂಡು ಬಟ್ಟೆನ, ಲೈನಿಂಗ್ ಬಟ್ಟೆನೇ ತೊಗೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ, ಐರನ್ ಮಾಡಿಕೊಂಡು ಈ ರೀತಿ ಸೈಡ್ಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ತುಂಬ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ, ಈ ರೀತಿ ಅಟ್ಯಾಚ್ ಮಾಡಿ ನಾನಿಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ಆ ರೀತಿ ಮಾಡಿಕೊಂಡಾಗ ನಿಮಗೆ ಫಿನಿಶಿಂಗು ಟರ್ನಿಂಗ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಲೈನಿಂಗ ಸೈಡಿಗೆ ಒಂದು ಸೈಡ್ ತಗೊಂಡು ಮಾಮೂಲಿ ಫ್ಯಾಬ್ರಿಕ್ನ ಈ ಕಡೆ ತಗೊಂಡು ಸೆಂಟ್ರಲ್ಲಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ಏಕೆಂದರೆ ಎಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಶೋಲ್ಡ್ರು ಅಷ್ಟೇ, ಜಾಯಿಂಟ್ ಮಾಡುವಾಗ ನಾವು ಸ್ಟಿಚ್ಚಿಂಗ್ಗೆ ಕಾಣಿಸ್ಬಾರ್ದು, ಆ ರೀತಿ ಒಳಗಡೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಕೆಲವರು ಅಂದರೆ ಮನೆಯಲ್ಲೇ ಸ್ಟಿಚ್ ಮಾಡೋರಿಗೆ ಓರ್ಲ್ಯಾಕ್ ಇರಲ್ಲ, ಮತ್ತು ಬಟ್ಟೆನೂ ಅಷ್ಟೇ ಅದು ಎಲ್ಲ ಬಿಚ್ಕೊಳ್ಳುತ್ತೆ, ಅಸಹ್ಯವಾಗಿ ಕಾಣಿಸುತ್ತೆ ಅಂದಾಗ ನೀವು ಈ ರೀತಿ ಮಾಡ್ಕೋಬೋದು. ಎರಡೂ ಅಷ್ಟೇ. ನಾನು ಅದಕ್ಕೇ ಫ್ರಂಟು ಬ್ಯಾಕು ಅಂದರೆ ಲೈನಿಂಗ್ ಸ್ವಲ್ಪ ರಿಸ್ಕ್ ಅನಿಸುತ್ತಿದ್ದು, ಬಟ್ ಮಾಡಿದ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ, ನಮಗೆ ನೀಟಾಗಿರುತ್ತೆ. ಈಗ ನೋಡಿ, ನಾನು ಮೇಲ್ಗಡೆಯಲ್ಲಿ ಹಾಗೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನಾವು ಏನೇ ಐರನ್ ಮಾಡಿಕೊಂಡ್ರು ಕೆಲವೊಂದು ಫ್ಯಾಬ್ರಿಕ್, ಅಂದರೆ ನಾನಿಲ್ಲಿ ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಮಾಡಿದ್ದೀನಿ. ಅಂದರೆ ನಾವೇನು ಕಟಿಂಗ್ ಮಾಡಿರ್ತೀವೋ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಲ್ಲ. ಕೆಲವರು ಹಾಗೇ ತೊಗೊಂಬಂದು ಅದ್ರ ಏನು ಡಿಸೈನ್ ಮಾಡಿರ್ತೀವೋ ಅದ್ರ ಮೇಲೆ ನಾವು ಸ್ಟಿಚ್ ಮಾಡಿ ಉಲ್ಟಾ ಮಾಡ್ತೀವಿ. ಒಬ್ಬೊಬ್ಬರಿಗೆ ಫಿನಿಶಿಂಗ್ ಗೊತ್ತಾಗಲ್ಲ.
ಅಂದರೆ ಆ ರೀತಿ ಮಾಡಿದಾಗ ಕ್ಯಾನ್ವಾಸ್ ಓಪನ್ ಆಗೋಗ್ಬಿಡುತ್ತೆ. ಐರನ್ ಮಾಡಿದ್ರೂ ಕೆಲವು ಟೈಮ್ ಓಪನ್ ಆಗಿಬಿಡುತ್ತೆ. ಅಂಥವ್ರಿಗೆ ತುಂಬ ರಿಸ್ಕ್ ಅನಿಸುತ್ತೆ. ಆ ಕಾರಣಕ್ಕೆ ಈ ರೀತಿ ಈಸಿ ಆಗಲಿ ಅಂತ ನಾನು ತೋರಿಸಿದ್ದೀನಿ. ನೀವು ಒಂದು 1/4 ಇಂಚಿಗೆ ನೀವು ಸ್ಟಿಚ್ ಮಾಡ್ಕೊಂಬಿಟ್ರೆ ಕ್ಯಾನ್ವಾಸ್ಗೆ ಈ ರೀತಿಯೂ ಬರುತ್ತೆ ನೋಡಿ. ನಾನು ಕ್ಯಾನ್ವಾಸಿಗೆ ಸ್ಟಿಚ್ ಮಾಡಿದ್ದೀನಿ. ಈ ಥರ ಬಂದಿದೆ. ನಿಮಗೆ ನೀವು ಯಾವ ರೀತಿ ಬೇಕಾದ್ರೂ ನಿಮ್ಮ ಐಡಿಯಾ ತಕ್ಕನಂಗೆ ನೀವು ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ನಾನು ಫುಲ್ಲು ಸೈಡ್ಸು ಎಲ್ಲ ನೆಕ್ ವೈಸ್ ಮಾಡಿಬಿಟ್ಟು ಈಗ ಸೈಡೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಇಲ್ಲಿ ಫ್ಯಾಬ್ರಿಕ್ಗೆ ಡೈರೆಕ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಲೈನಿಂಗ್ನ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಈ ರೀತಿ ಕರೆಕ್ಟಾಗಿ ಸುಕ್ಕಿರಬಾರ್ದು, ನೀಟಾಗಿ ಈ ರೀತಿ ಕೈಲಿ ಸ್ವಲ್ಪ ರೆಡಿ ಮಾಡ್ತಾ ನೀವು ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಸೈಡ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಪ್ರಿನ್ಸ್ ಕಟ್ ಅಲ್ವಾ, ಅದು ಸಪ್ರೇಟು ಅದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೆ, ಅದನ್ನು ಅಷ್ಟೇ ಸೈಡೆಲ್ಲ ಕಟ್ ಮಾಡಿ ಇವಾಗ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಪರ್ಫೆಕ್ಟಾಗಿ ಬರಬೇಕು, ಒಂದು ಉದ್ದ ಒಂದು ಮೋಟ ಬರಬಾರ್ದು. ನಾವಲ್ಲಿ ಸೆಂಟ್ರಲ್ಲಿ ನಾವು ಪಾಯಿಂಟ್ ಕರೆಕ್ಟಾಗಿ ಕುಂಡ್ರಿಸಿಲ್ಲ ಅಂದರೆ ನಿಮಗೆ ಮೇಲ್ಗಡೆ ಅಥವಾ ಒಂದು ಪೀಸ್ ಉದ್ದ ಆಗುತ್ತೆ, ಒಂದು ಪೀಸ್ ಕಡಿಮೆ ಆಗುತ್ತೆ. ನೀವು ಕರೆಕ್ಟಾಗಿ ಕೂಡಿಸ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ, ಆರಾಮಾಗಿ ಹೊಲಿಬೋದು. ಮತ್ತು ಪ್ರಿನ್ಸ್ ಕಟ್ಟು ತುಂಬಾ ಈಸಿ, ಫಿಟ್ಟಿಂಗು ಕೂರುತ್ತೆ ಅಂತ. ಹಾಗಾಗಿ ಕೆಲವ್ರು ಬ್ಲೌಸ್ಗೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಡ್ರೆಸ್ಗಳ್ಗಂತೂ ಪ್ರಿನ್ಸ್ ಕಟ್ಟು ತುಂಬಾ ಪರ್ಫೆಕ್ಟಾಗಿ ಕೂರುತ್ತೆ. ಇವಾಗ ನೋಡಿ ಸ್ಕ್ಯಾಲಪ್ ಡಿಸೈನು ನೆಕ್ ಫೇಸು ರೆಡಿ ಆಗೋಯಿತು. ಇದನ್ನು ಗೌನು ಸ್ಟಿಚ್ ಮಾಡೋದನ್ನು ನಾನು ಅಂದರೆ ನರಿಗೆ ಇಟ್ಟು ಮಾಡಿದ್ದೀನಿ, ಬಟ್ಟು ಫುಲ್ಲು ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಬಟ್ ಸ್ಲೀವು ಮತ್ತು ಸ್ಕ್ಯಾಲಪ್ ಡಿಸೈನು ಫ್ರಂಟದು ಅಷ್ಟು ಮಾತ್ರ ನಾನು ಮಾಡಿದ್ದೀನಿ. ನೀವು ಹಿಂದಗಡೆ ಬೇಕು ಅಂದರೆ ನೀವು ಡಿಸೈನಾಗಿ ಇನ್ನೂ ಮಾಡ್ಕೋಬೋದು, ಸ್ಕ್ಯಾಲಪ್ ಡಿಸೈನೇ. ಮತ್ತು ಸ್ಲೀವ್ಗೂ ಅಷ್ಟೇ ಸ್ಕ್ಯಾಲಪ್ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಸ್ಲೀವಿಗೆ ಬಾರ್ಡರ್ ಮಾತ್ರ ತೊಗೊಂಡು ಅದಕ್ಕೆ ಸಪ್ರೇಟು ಅಂದರೆ ಇಲ್ಲಿ ಒಂದು 10.5 ಇಂಚಷ್ಟು ಸ್ಲೀವ್ನ ಇಟ್ಕೊಂಡಿದ್ದೀನಿ. ಫುಲ್ಲು ನರಿಗೆ ಕೊಟ್ಟಿದ್ದೀನಿ, ಫುಲ್ಲು ಬರಬೇಕು. ಇದೊಂಥರ ಡಿಫ್ರೆಂಟಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಇಲ್ಲ ಚಿಕ್ಕದಾಗಿ ಬಫ್ ಬೇಕಾ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗೌನ್ ಅಲ್ವ, ಸ್ವಲ್ಪ ಉದ್ದ ಇರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉದ್ದನೇ ಇಟ್ಟಿದ್ದೀನಿ. ಇನ್ನೂ ನೀವು ತುಂಬ ಚಿಕ್ಕದಾಗಿ ಮಾಡ್ಕೋಬೋದು, ಯಾಕೆಂದರೆ ಬಾರ್ಡ್ರ್ ಇತ್ತಲ್ವ, ವೇಸ್ಟ್ ಆಗಬಾರ್ದು. ಮತ್ತು ಅದು ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಸ್ಯಾರಿಗೆ. ಅಂದರೆ ಬಾರ್ಡರ್ ಕೆಳಗಡೆನೂ ಬರುತ್ತೆ ಗೌನಲ್ಲಿ. ಮತ್ತು ನೆಕ್ಕಲ್ಲಿ ನಾನು ಸೆರಗಿನ ಕಡೆದನ್ನು ತಗೊಂಡು ನಾನು ಕಟ್ ಮಾಡಿ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ. ಅಂದರೆ ವರ್ಕೆಲ್ಲ ಇರೋದ್ರಿಂದ ನನಗೆ ಸ್ಟಿಚ್ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಅನ್ನಿಸ್ತು, ಯಾಕೆಂದರೆ ಆ ಸ್ಟೋನ್ಸ್ ಎಲ್ಲ ಸೆಂಟ್ರಲ್ಲಿ ಸಿಗ್ತಾಯಿತ್ತು. ಬಟ್ಟು ಹುಷಾರಾಗಿ ಅಂದರೆ ಸ್ಟಾರ್ಟಿಂಗೇ ನಮಗೆ ಎಲ್ಲಿ ಸ್ಟಿಚ್ ಬರುತ್ತೆ ಅಂತ ಒಂದು ಅಂದಾಜಲ್ಲಿರುತ್ತಲ್ವ, ಅಲ್ಲಿಗೆ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ಆ ಬೀಡ್ಸು ಸ್ಟೋನು ಎಲ್ಲ ತೆಗೆದುಬಿಟ್ರೆ ನಿಮಗೆ ತುಂಬ ಈಸಿಯಾಗಿ ಆಗುತ್ತೆ ನೋಡಿ. ಈ ರೀತಿ ಎಲ್ಲ ನರಿಗೆ ಮೇಲ್ಗಡೆನೂ ಕೊಟ್ಟು ಈ ಥರ ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ದೀನಿ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಮೇಲ್ಗಡೆ ಫ್ರಂಟ್ ರೆಡಿ ಆಯಿತು. ಮತ್ತು ಔಟ್ಫಿಟ್ಟು ಈ ರೀತಿ ಬಂದಿದೆ ನೋಡಿ. ನಾನು ಕೆಳಗಡೆ ಈ ರೀತಿ ನರಿಗೆ ಕೊಟ್ಟು, ಮತ್ತು ಇದರಲ್ಲಿ ಇನ್ನೂ ಒಂದು ಟಾಪು ಆಗುತ್ತೆ, ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ. 2 ಆಗುತ್ತೆ. ನಾನು ಆ ಟಾಪು ಸ್ಟಿಚ್ ಮಾಡಿದಾಗಲೂ ನಿಮಗೆ ತೋರಿಸ್ತೀನಿ. ಔಟ್ಫಿಟ್ ಈ ರೀತಿ ಒಂದು ಸೀರೆಯಲ್ಲಿ ಒಂದು ಟಾಪು ಒಂದು ಗೌನ್ ಥರ ಆಗಿದೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.